ಚುನಾವಣಾ ಭರಾಟೆಯ ಸುದ್ದಿಗಳ ಕಡೆಗೆ ಈ ಬಾರಿ ಕೂಡ ಚುನಾವಣೆಯಲ್ಲಿ ಮೋದಿ ಗೆದ್ದು ಮತ್ತೊಂದು ಅವಧಿಗೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಮೋದಿ ಅಭಿಮಾನಿಗಳು ವಿಚಿತ್ರವಾದ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕಳಕಳಿಯ ಮನವಿ, ಈ ರೀತಿಯ ಸಾಹಸಕ್ಕೆ ಯಾರು ಕೂಡ ಕೈ ಹಾಕೋದು ಬೇಡ. ಅಭಿಮಾನ ಇದ್ರೆ ಮತಗಟ್ಟೆಗೆ ಹೋಗಿ ಮತ ಹಾಕಿ ನಿಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಿ. ಅದರ ಬದಲಾಗಿ ಯಾವುದೇ ರೀತಿಯ ಪೂರ್ವ ತಯಾರಿಗಳಿಲ್ಲದೆ, ಸರಿಯಾದ ಟ್ರೈನಿಂಗ್ ಇಲ್ಲದೆ ಈ ರೀತಿ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಏನಾಯ್ತು ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ನೋಡಿ, ಸ್ಕೈ ಡೈವಿಂಗ್ ಮಾಡಿದ್ದಾರೆ ವ್ಯಕ್ತಿಯೋರ್ವರು. ಈ ಬಾರಿ 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ NDA ಗೆಲ್ಲಬೇಕು, ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿ ಆಗಬೇಕು ಅಂತ ಘೋಷಣೆಯನ್ನ ಕೂಗ್ತಾ ವಿಜಯಪುರ ಮೂಲದ ಮೋದಿ ಅಭಿಮಾನಿ ಒಬ್ರು ಸ್ಕೈ ಡೈವ್ ಮಾಡಿದ್ದಾರೆ. ಅದರ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಸರಿಸುಮಾರು 13,000 ಅಡಿ ಮೇಲಿನಿಂದ ಧುಮುಕಿದ್ದಾರೆ ಅಭಿಮಾನಿ. और एक बार ಮೋದಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿ ಇದರ ಫೋಟೋ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇಷ್ಟು ಇವತ್ತು ನಮ್ಮಲ್ಲಿ ಮೊದಲು ಬ್ರೇಕ್ ಆದ ಸುದ್ದಿಗಳು. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಹಾವಿನ ಸುದ್ದಿ ಗಮನಿಸಿದ್ರಿ. ಇದೀಗ ಶ್ವಾನಗಳು ಕೂಡ ಬಿಸಿಲಿನಿಂದ ತತ್ತರಿಸಿ ಹೋಗಿವೆ. ಬಿಸಿಲಿನ ಜಳವನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಇಲ್ಲೊಂದು ಶ್ವಾನ ನೀರಿನ ತೊಟ್ಟಿಗೆನೆ ಧುಮುಕು ಕೂತು ಬಿಟ್ಟಿದೆ. ವಿಜಯಪುರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಸೂರ್ಯನ ಸಿಟ್ಟಿನಿಂದ ಜನರಲ್ಲದೆ ಪ್ರಾಣಿಗಳು ಕೂಡ ಹೈರಾಣಾಗಿ ಹೋಗಿದ್ದಾವೆ. ಬಿಸಿಲು ತಾಳೋಕಾಗದೆ ನೀರಿನ ತೊಟ್ಟಿಗೆ ಜಿಗಿದಿದೆ ಶ್ವಾನ. ನೀರಿನಲ್ಲಿ ಕುಳಿತು ಬಿಸಿಲಿನ ಬೇಗೆಯನ್ನ ತಣಿಸ್ಕೊಂಡಿದೆ. ಅದರ ದೃಶ್ಯ ನೀವು ಗಮನಿಸಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆ ದೃಶ್ಯ ಏನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ. ವಿಜಯಪುರ ನಗರದ ಸಿದ್ದೇಶ್ವರ ರಸ್ತೆಯಲ್ಲಿ ದೃಶ್ಯ ಕಂಡು ಬಂದಿದೆ. ಅದನ್ನು ನೋಡಿ ಜನ ತಮ್ಮ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದು ರಿಪಬ್ಲಿಕ್ ಕನ್ನಡಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಬಿಸಿಲಿನ ಆ ಜಳವನ್ನ ತಾಳೋಕ್ ಆಗದೆ ನೀರಿನ ತೊಟ್ಟಿಯ ಮೊರೆ ಹೋಗಿದೆ ಶ್ವಾನ. ನೀರಿನ ತೊಟ್ಟಿಯಲ್ಲಿ ಕೂತು ತಂಪಾಗಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಇದನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ. ಕೊಡೋಣ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಇಡೋದ್ರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಎಂದೆಂದಿಗೂ ಕೂಡ ಎತ್ತಿದ ಕೈ. ಅದರಲ್ಲೂ ನಿನ್ನೆಯಿಂದ ಬೆಂಗಳೂರು ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದು ರೋಡಿಗಿಳಿದು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಇವತ್ತು ಡೇ 2 ಸಿದ್ದರಾಮಯ್ಯನವರ ಸಿಟಿ ರೌಂಡ್ಸ್ ಮತ ಬೇಟೆ ದಿನ 2. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ರು. ಇದರ ಕಂಪ್ಲೀಟ್ ಕವರೇಜ್ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಇವತ್ತು ನಡೆಸಿದ್ದಾರೆ. ಅದರಲ್ಲೂ ನಮ್ಮ ಪ್ರತಿನಿಧಿ ನಿಕೇಶ್ ಇವತ್ತು ಇಡೀ ದಿನ ಮುಖ್ಯಮಂತ್ರಿಗಳ ರೋಡ್ ಶೋನ ಅನೇಕ ಎಕ್ಸ್ಕ್ಲೂಸಿವ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೌಮ್ಯಾ ರೆಡ್ಡಿ ಅವರ ಮಾತುಕತೆ, ಅವರ ಜೊತೆ ಯಾವ ರೀತಿ ಇದೆ ರೂಪುರೇಷೆ ಪ್ರಚಾರದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಕೂಡ ನಮ್ಮ ಪ್ರತಿನಿಧಿ ನಿಕೇಶ್. ಹಾಗೆ ಈ ರೋಡ್ ಶೋ ನಡೆದ ಕಡೆಯಲ್ಲೆಲ್ಲ ಹೇಗಿತ್ತು ಜನಸ್ಪಂದನೆ, ಹಾಗೆ ಮುಖ್ಯಮಂತ್ರಿಗಳ ಭಾಷಣ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಮತಯಾಚನೆ ಮಾಡಿದ್ರು, ಇದರ ಕಂಪ್ಲೀಟ್ ಡೀಟೇಲ್ಸ್, ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ಗಳನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗಿನಿಂದಲೂ ಕೂಡ ಸತತವಾಗಿ ನಿಮ್ಮ ಮುಂದಿಟ್ಟಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸೌಮ್ಯಾ ರೆಡ್ಡಿ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ. ಪ್ರಚಾರದ ಸಂದರ್ಭದಲ್ಲೇ ಗಮನಿಸಿ. ಜಯನಗರದಿಂದ ಹೊರಟಂತ ಈ ಯಾತ್ರೆ ಈಗ ನೇರವಾಗಿ ಸೀದಾ ಚಿಕ್ಕಪೇಟೆಗೆ ಬಂದಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ದೇವರಾಜ್ ಅವರು ಇದ್ದಾರೆ, ಅದ್ರ ಜೊತೆ CM ಸಿದ್ದರಾಮಯ್ಯನವರು ಸೌಮ್ಯಾ ರೆಡ್ಡಿ ಅವರಿಗೆ ಸಾಥನ್ನ ಕೊಟ್ಟಿರುವಂತದ್ದು, ಮತ ಶಿಕಾರಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರ. ಅದ್ದೂರಿಯಾಗಿ ರ್ಯಾಲಿ ಸಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು ನೀವು, ಈಗಾಗಲೇ CM ಸಿದ್ದರಾಮಯ್ಯವರು ಕೂಡ ಮತ ಶಿಕಾರಿಯನ್ನ ಮಾಡ್ತಾ ಇದ್ದಾರೆ. ಸೌಮ್ಯಾ ರೆಡ್ಡಿ ಕೂಡ ಹೇಳ್ತಾ ಇದ್ರೆ ಎಲ್ಲರ ಹತ್ರ ಮತಯಾಚನೆಯನ್ನ ಮಾಡ್ತಾ ಇದ್ರೆ, ಈ ಸತಿ ನಮ್ಮನ್ನ ಗೆಲ್ಲಿಸಲೇಬೇಕು, ನೀವು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕೇವಲ 16 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದೆ. ಆ ಸಂದರ್ಭದಲ್ಲಿ ಈಗ ನಾನು MP ಎಲೆಕ್ಷನ್ ನಿಲ್ತಿದ್ದೆ, ಆದ್ರೆ MP ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಸೋಲಿಸಬಾರ್ದು, ಗೆಲ್ಲಿಸಲೇಬೇಕು ಎನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ರೆ ಜನ ಸಾಗರವೇ ಇಲ್ಲಿ ಬಂದಿದೆ. ಸಖತ್ತಾಗಿ ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು.